ಇನ್ನು ಸಿದ್ದರಾಮಯ್ಯ ಹೇಳೋದೊಂದು ಮಾಡೋದೊಂದು. ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆಕ್ರೋಶ ಇದು. ಡಿನ್ನರ್ ಬಗ್ಗೆ ಮಾತನಾಡಬಾರದು ಅಂತ ಹೇಳಿದ್ದಾರೆ. ನಿನ್ನೆಯೇ ಸಿಎಲ್ಪಿ ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರೇ ಡಿನ್ನರ್ ಮಾಡ್ತಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಶಾಸಕಾಂಗ ಸಭೆ ನಡೆದೈತೆ ಕಾಂಗ್ರೆಸ್ ಪಾರ್ಟಿ. ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಇನ್ಮೇಲೆ ಯಾರು ಡಿನ್ನರು ಸ್ಟೇಟ್ಮೆಂಟು ಏನು ಮಾಡಬಾರ್ದು ಅಂತ. ಮತ್ತೆ ಸಿದ್ದರಾಮಯ್ಯನವರೇ ಡಿನ್ನರ್ ಹೇಳೋದೊಂದು ಮಾಡೋದೊಂದು. ಅಂದರೆ ಡಿ.ಕೆ.ನ ಮಟ್ಟ ಹಾಕಬೇಕು, ಡಿ.ಕೆ. ಮುಖ್ಯಮಂತ್ರಿ ಆಗಬಾರ್ದು, ಡಿ.ಕೆ. ಯಾವುದೇ ಕಾರಣಕ್ಕೂ CM ಸ್ಥಾನ ಬಿಡಬಾರ್ದು, ಏನು 2.5 ವರ್ಷ ಮಾತಾಗಿದೆ, ಅದನ್ನು ತಪ್ಪಿ ನಡಿಬೇಕು ಅಂತ ಮಾಡ್ತಾ ಇರೋವಂಥ ಡಿನ್ನರ್ ಪಾಲಿಟಿಕ್ಸ್. ಡಿ.ಕೆ. ಶಿವಕುಮಾರ್ ಸಮರ್ಥ ಇದ್ದಾರೆ, ಅವರು ಚಾಣಕ್ಯನೇ. ಇವ್ರಿಗೆಲ್ಲ ಕೌಂಟ್ರ್ ಕೊಡೋಕೆ ಅವರು ಏನು ಬೇಕೋ ಅವ್ರದ್ದು ಒಂದು ಪಾಲಿಟಿಕ್ಸು ಡಿನ್ನರ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಕುಲಗೆಟ್ಟು ಹೋಗ್ಬಿಟ್ಟಿದೆ, ಏನೂ ಉಳಿದಿಲ್ಲ. ಮಾನ ಮರ್ಯಾದೆನ ಅವ್ರ ಪಾರ್ಟಿಯರೇ ಹರಾಜಾಗ್ತಾರೆ. ದಿನ ಎದ್ದರೆ ಅವ್ರ ಪಾರ್ಟಿನೇ. ನಾನು ಹೇಳಿದಾರಲ್ಲ, ಕಿಂಗ್ ಈಸ್ ಅಲೈವ್ ಅಂತ ಹೇಳೋ ಅವಶ್ಯಕತೆ ಇತ್ತಾ? ನಾವ್ಯಾರಾದ್ರು ಕಿಂಗು ಹೋಗಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲ ನೋಡಿ. ಪ್ರತಿಪಕ್ಷ ಅಂತೂ ಈ ಸರಿ ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದ್ದೀರಿ. ಪ್ರತಿ ತಿಂಗಳು 10-12 ಹೋರಾಟ ಮಾಡ್ತಾ ಇದ್ದೀರಿ. ಜನಕ್ಕೂ ಕೂಡ ಅರ್ಥ ಆಗಿದೆ, ಕಾಂಗ್ರೆಸ್ಗೆ ವೋಟ್ ಹಾಕಿ ನಾವು ಮೋಸ ಹೋದ್ರಿ ಅಂತ ಜನಕ್ಕೆ ಅರ್ಥ ಆಗಿದೆ. ಸಮಯ ಬಂದ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಕೋಲ್ಡ್ ವಾರ್ ಇದೆ. MLC CT ರವಿ ಅವರ ಹೇಳಿಕೆ ಇದು. 2ನೇ ಜಾಗತಿಕ ಯುದ್ಧದ ಮೊದಲು ಕೋಲ್ಡ್ ವಾರ್ ಇತ್ತು, ಆಮೇಲೆ ಅದು ವಾರ್ ಆಯಿತು. ಕಾಂಗ್ರೆಸ್ನಲ್ಲೂ ಕೂಡ ಯಾವಾಗ ವಾರ್ ಆಗುತ್ತೋ ಕಾದ್ ನೋಡೋಣ ಎಂದಿದ್ದಾರೆ CT ರವಿ. ನೋಡಿ, ಈ ಕೋಲ್ಡ್ ವಾರ್ ಇದೆಯಲ್ಲ, ಕೋಲ್ಡ್ ವಾರ್ ಆಗೋವರೆಗೂ ನಿಲ್ಲಲ್ಲ. ನೀವು ಜಾಗತಿಕ 2 ಮಹಾಯುದ್ಧಕ್ಕಿಂತ ಮುಂಚೆ ಕೋಲ್ಡ್ ವಾರೇ ನಡೀತಿತ್ತು, ಆಮೇಲೆ ವಾರು ನೋಡೋಣ. ಈಗ ಕೋಲ್ಡ್ ವಾರ್ ಯಾವಾಗ ಆಗುತ್ತೆ ಅಂತ ನೋಡೋಣ. ನೋಡಿ, TV9 ನಲ್ಲಿ ಡಿನ್ನರ್ ಮೀಟಿಂಗ್ನ ಇನ್ಸೈಡ್ ಮಾಹಿತಿ. ಡಿನ್ನರ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರಿಗೆ ಬಹುಪರಾಕ್. ನೀವೇ ನಮ್ಮ ನಾಯಕ ಅಂತ ಅಹಿಂದ ನಾಯಕರು ಬಹುಪರಾಕ್ ಹಾಕಿದ್ದಾರೆ. ಅಲ್ಪಸಂಖ್ಯಾತರ ಪರವಾಗಿ ಇರೋ ನಾಯಕರು ನೀವೇ, ಹಾಗಾಗಿ ನಮ್ಮ ನಾಯಕರೂ ನೀವೇ. ನಮ್ಮ ಜನ ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ, ನಾವು ನಿಮ್ಮ ಜೊತೆ ಇರ್ತೇವೆ, ಮುಂದುವರಿಯಿರಿ ಎಂದಿದ್ದಾರೆ. ಅಲ್ಪಸಂಖ್ಯಾತ ನಾಯಕರಿಂದ CM ಸಿದ್ದರಾಮಯ್ಯನವರಿಗೆ ಅಭಯ ಸಿಕ್ಕಿದೆ. ಕೇವಲ ಡಿನ್ನರ್ ಮೀಟಿಂಗ್ ಅಲ್ಲ ಅಂತ ಹೇಳಬಹುದು ಅವರು. ಆದರೆ ಈ ಡಿನ್ನರ್ ನೆಪದಲ್ಲೇ ಮೀಟಿಂಗ್ ಆಗಿದೆ, ರಾಜಕೀಯವಾಗಿಯೂ ಕೂಡ ಚರ್ಚೆ ಆಗಿದೆ ಅನ್ನೋದು TV9ಗೆ ಸಿಕ್ಕಿರುವಂತಹ ಇನ್ಸೈಡ್ ಮಾಹಿತಿ. ಅದರಲ್ಲೂ ಈ ಮೀಟಿಂಗ್ನಲ್ಲಿ ಅಲ್ಪಸಂಖ್ಯಾತರು CM ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ನಿಮ್ಮ ಜೊತೆಗೆ ನಾವಿರ್ತೀವಿ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಆಡಳಿತ ಮುಂದುವರಿಯಲಿ, ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಿರಿ ಅಂತ ಹೇಳಿ ಅಭಯವನ್ನ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಜನ ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ, ನೀವೇ ಪೂರ್ಣಾವಧಿಯ CM ಅಂತ ಹೇಳಿ ನಾವು ಕೂಡ ನಿಮ್ಮನ್ನ ಆಯ್ಕೆ ಮಾಡಿದ್ದು. ಹಾಗಾಗಿ ಯಾವುದಕ್ಕೂ ಕೂಡ ಭಯಪಡುವ ಅಥವಾ ವಿಚಲಿತರಾಗುವಂತಹ ಅವಶ್ಯಕತೆ ಇಲ್ಲ. ನೀವೇ ಪೂರ್ಣಾವಧಿಯ CM, ನಿಮ್ಗೆ ಜೈ ಅಂತ ಹೇಳಿ CM ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರು ಅನ್ನೋ ಮಾಹಿತಿ. ಡಿನ್ನರ್ ಮೀಟಿಂಗ್ಗೆ CM ಆಪ್ತರಿಗೆ ಮಾತ್ರ ಆಹ್ವಾನ. ಡಿಕೆ ಕರೆದಿದ್ದನ್ನ ಬಿಟ್ರೆ ಡಿಕೆ ಆಪ್ತರಿಗೂ ಇರಲಿಲ್ಲ ಆಹ್ವಾನ. ಕೇವಲ ಸಿದ್ದು ಮತ್ತು ಆಪ್ತರು ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿದ್ರು. ಇದು ಮತ್ತೊಂದು ರೀತಿಯ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾದವರನ್ನ ಪ್ರಶ್ನೆ ಮಾಡಿದ್ರೆ ಹಾಗೇನಿಲ್ಲ, ಕೆಲವರು ಅತ್ಯಾಪ್ತರಿಗಷ್ಟೇ ಆಹ್ವಾನವನ್ನ ಕೊಡಲಾಗಿತ್ತು. ಬೆಳಗಾವಿಯಲ್ಲಿ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ, ಅಂದರೆ ಪ್ರತಿ ವರ್ಷ ಈ ರೀತಿಯಾಗಿ ಕರೆದು ಅವ್ರು ನಮಗೆ ಊಟ ಹಾಕ್ತಾರೆ ಅಂತ ಹೇಳಿ ಸಮರ್ಥಿಸಿಕೊಳ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಬೆಂಗಳೂರಿನಿಂದ ಇದೀಗ ಬೆಳಗಾವಿಗೆ ಡಿನ್ನರ್ ಪಾಲಿಟಿಕ್ಸ್ ಶಿಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ನಿನ್ನೆ ರಾತ್ರಿ ಆಗಿರುವಂತಹ ಈ ಡಿನ್ನರ್ ಪಾರ್ಟಿ ಅಥವಾ ಮೀಟಿಂಗ್ ಇದೆಯಲ್ಲ, ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದೆಯಾ? ತಣ್ಣಗಾಗಿರುವಂತಹ ವಿಚಾರ ಮತ್ತೆ ಸ್ಫೋಟಗೊಳ್ಳುತ್ತಾ ಹೇಗೆ?
ಹೌದು ಮಧುಶ್ರೀ, ಏನು ಈವರೆಗೂ ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಡಿನ್ನರ್ ಮೀಟಿಂಗ್ ಇವಾಗ ಬೆಳಗಾವಿಗೆ ಶಿಫ್ಟ್ ಆಗಿರುವಂಥದ್ದು. ಅಧಿವೇಶನ ನಡೀತಾ ಇರುವಂತಹ ಹೊತ್ತಲ್ಲೇ ಇದೀಗ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಸಾಕಷ್ಟು ರಾಜಕೀಯ ವಲಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕಂದ್ರೆ ಮೊನ್ನೆ ನಡೆದಂತಹ CLP ಸಭೆಯಲ್ಲಿ ಯಾರು ಕೂಡ ಈ ಒಂದು CM ಬದಲಾವಣೆ ವಿಚಾರದಲ್ಲಿ ಮತ್ತು ಡಿನ್ನರ್ ಮೀಟಿಂಗ್ಗಳನ್ನು ಮಾಡಬಾರ್ದನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾತುಗಳಾಗಿದ್ವು ಅನ್ನುವಂತಹ ಮಾಹಿತಿ ಇರುವಂಥದ್ದು. ಆ ಒಂದು CLP ಸಭೆಯಲ್ಲಿ ಆಗಿರುವಂತಹ ಮಾತುಗಳ ಬೆನ್ನಲ್ಲೇ ಇದೀಗ ನಿನ್ನೆ ಮಾಜಿ ಶಾಸಕ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ. ಈ ಒಂದು ಮೀಟಿಂಗ್ನಲ್ಲಿ CM ಸಿದ್ದರಾಮಯ್ಯ ಅವರು ಸೇರಿದಂತೆ ಅಲ್ಪಸಂಖ್ಯಾತ ನಾಯಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಇದರಲ್ಲಿ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಇರ್ಬೋದು, ರಹೀಂ ಖಾನ್ ಇರ್ಬೋದು, ರಿಜ್ವಾನ್ ಅರ್ಷದ್ ಅವರಾಗಿರ್ಬೋದು, ಅದರ ಜೊತೆಗೆ ಶಾಸಕರಾದಂತಹ ಕನೀಜ್ ಫಾತಿಮಾ ಅವರಿರ್ಬೋದು, ಹೀಗೆ ಸಾಕಷ್ಟು ಸಾಲು ಅಲ್ಪಸಂಖ್ಯಾತರ ನಾಯಕರ ನಡುವೆ ಅಹಿಂದ ನಾಯಕರು ಕೂಡ ಆ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಸತೀಶ್ ಜಾರಕಿಹೊಳಿ, ಅದರ ಜೊತೆಗೆ KJ ಜಾರ್ಜ್, ಭೈರತಿ ಸುರೇಶ್, ಹೀಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಇವರಿಗೆ DK ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನ ಫಿರೋಜ್ ಶೆಟ್ಟಿ ಅವರು ಹೇಳಿದ್ರು ಕೂಡ DK ಶಿವಕುಮಾರ್ ಅವರು ನಿನ್ನೆ ಆ ಒಂದು ಡಿನ್ನರ್ ಮೀಟಿಂಗ್ಗೆ ಗೈರಾಗಿದ್ದು ಒಂದು ಕಡೆ ಆದರೆ, ಅವ್ರನ್ನ ಹೊರತುಪಡಿಸಿ ಸಹಜವಾಗಿ DK ಶಿವಕುಮಾರ್ ಬಣದಲ್ಲಿದ್ದಂತಹ ಯಾವೊಬ್ಬ ನಾಯಕರು ಕೂಡ ನಿನ್ನೆ ಕಾಣಿಸ್ಕೊಳ್ಳಿಲ್ಲ. ಹೀಗಾಗಿ ಈ ಒಂದು ಡಿನ್ನರ್ ಮೀಟಿಂಗ್ಗೆ ಮತ್ತಷ್ಟು ರೋಚಕತೆ ಬಂದಿರುವಂಥದ್ದು. ಯಾಕಂದ್ರೆ ಯಾರಾದರೂ ಒಬ್ಬರು DK ಶಿವಕುಮಾರ್ ಬಣದಲ್ಲಿದ್ದವರು ಅದರಲ್ಲಿ ಗುರುತಿಸಿಕೊಂಡಿದ್ರೆ ಆದರೆ ಸಹಜವಾಗಿ ಈ ಒಂದು ಏನು ನಿನ್ನೆ ಡಿನ್ನರ್ ಏನಿತ್ತು, ಸಹಜವಾಗಿ ಬೆಳಗಾವಿಯಲ್ಲಿ ಪ್ರತಿ ವರ್ಷ ಅಧಿವೇಶನ ನಡೀತಾ ಇತ್ತು. ಹೀಗಾಗಿ ಆಪ್ತರನ್ನೆಲ್ಲರನ್ನು ಕರೆದು ಊಟ ಹಾಕಿರುವಂಥದ್ದು ಸಹಜವಾಗಿ ಅನ್ಕೋಬಹುದಾಗಿತ್ತು. ಆದರೆ ನಿನ್ನೆ ಮೀಟಿಂಗ್ನಲ್ಲಿ ಸಿದ್ದು ಆಪ್ತರೇ ಸೇರ್ಕೊಂಡಿರುವಂಥದ್ದು ಮತ್ತು ಈ ಒಂದು ಮೀಟಿಂಗ್ನಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವಂಥದ್ದು ಒಂದು ಕಡೆ ಆದರೆ, CM ಸಿದ್ದರಾಮಯ್ಯನವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು ಮತ್ತು ನಮ್ಮ ಜನರು ಎಲ್ಲರೂ ಕೂಡ ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ, ಹೀಗಾಗಿ ನೀವೇ ಮುಂದುವರಿಬೇಕು ಮತ್ತು ಅಲ್ಪಸಂಖ್ಯಾತ ನಾಯಕರು ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ, ನಿಮ್ಮ ಬೆನ್ನಿಗಿರ್ತೀವಿ ಅನ್ನುವಂತಹ ಒಂದು ಅಭಯವನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಒಂದು ಕಡೆ ರಾಜಕೀಯ ಚರ್ಚೆ ಆಗಿಲ್ಲ ಅನ್ನುವಂತಹ ಮಾತುಗಳನ್ನ ಸಲೀಂ ಅಹಮದ್ ಸೇರಿದಂತೆ ಎಲ್ಲ ನಾಯಕರು ಹೇಳ್ತಾ ಇದ್ರು ಕೂಡ ಸಹಜವಾಗಿ ಡಿನ್ನರ್ ಮೀಟಿಂಗ್ನಲ್ಲಿ ಕೆಲವೊಂದಿಷ್ಟು ಆಂತರಿಕ ವಿಚಾರಗಳು ಚರ್ಚೆ ಆಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ CM ಜೊತೆಗೆ ನಾವಿರ್ತೀವಿ ಅದು ಅನ್ನುವಂತಹ ಮಾತನ್ನು ಕೂಡ ಅಲ್ಲಿದ್ದಂತಹ ಎಲ್ಲ ನಾಯಕರು ಹೇಳಿರುವಂಥದ್ದು. ಈ ಒಂದು ವಿಚಾರವನ್ನ ಇದೀಗ ಬಿಜೆಪಿಯವರು ಕೂಡ ಕುಟುಕುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅಶೋಕ್, CT ರವಿ ಸೇರಿದಂತೆ ಬಹುತೇಕ ಎಲ್ಲರೂ ಕೂಡ CM ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗಿ ಈ ರೀತಿ ಡಿನ್ನರ್ ಮೀಟಿಂಗ್ಗಳ ಮಾಡ್ತಾ ಇದ್ದೀರಿ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಇದಕ್ಕೆಲ್ಲದಕ್ಕೂ ಕಾರಣ ನಿನ್ನೆ ಮಾಜಿ ಶಾಸಕ ಫಿರೋಜ್ ಸೇಠ್ ಅವರ ಮನೆಯಲ್ಲಿ ನಡೆದಂಥ ಒಂದು ಡಿನ್ನರ್ ಮೀಟಿಂಗ್ ಏನಿದೆ. ಪ್ರತಿ ವರ್ಷ ಸಹಜವಾಗಿ ಅವರು ಅಧಿವೇಶನ ಬಂದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆದು ಈ ಒಂದು ಡಿನ್ನರ್ ಮಾಡಿಸುವಂಥದ್ದು ಸಹಜವಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿ ಹಾಗಿಲ್ಲ. ಕುರ್ಚಿ ಕದನ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಾ ಇರುವಂತಹ ಹೊತ್ತಲ್ಲೇ ಅದರಲ್ಲೂ ಸಿದ್ದು ಆಪ್ತರು ಮಾತ್ರ ನಿನ್ನೆ ಬಂದಿರುವಂಥದ್ದು. CM ಜೊತೆಗೆ ಎಲ್ಲ ನಾಯಕರು ಕೂಡ ಅಲ್ಲಿ ಬಂದು ಚರ್ಚೆ ಮಾಡಿರುವಂಥದ್ದೇನಿದೆ ಅದು ಮತ್ತಷ್ಟು ಕಾಂಗ್ರೆಸ್ನಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿರುವಂಥದ್ದು. ಮಧುಶ್ರೀ, ಧನ್ಯವಾದ ಸಹದೇವ್ ತಮ್ಮೆಲ್ಲ ಮಾಹಿತಿಗಾಗಿ.